ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪದೇ ಪದೇ ವಾರ್ನ್ ಕೊಡ್ತಾ ಹೋದ್ರೂ ಕೂಡ ಅದು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಹೌದು, ಒಂದು ರೀತಿಯಾಗಿ ಇಕ್ಕಟ್ಟಿನ ಪರಿಸ್ಥಿತಿ, ಸಿಚುಯೇಷನ್ ಹ್ಯಾಂಡಲ್ ಮಾಡೋಕ್ಕಾಗದೇ ಇರುವಂತಹ ಒಂದಷ್ಟು ಕಷ್ಟದ ದಿನಗಳು. ಸೊ ಆದರೂ ಕೂಡ ಫ್ಯಾನ್ಸ್ ಒಬ್ಬ ಸೆಲೆಬ್ರಿಟಿಯ ಒಳಿತನ್ನ ಬಯಸುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಆದರೆ ಆ ಒಳಿತನ್ನ ಬಯಸೋದಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಕೆಡುಕಾಗಬಾರ್ದಲ್ವಾ? ಸೊ ಅದೇ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ರೀಸೆಂಟ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಅಭಿಮಾನಿಯ ಒಂದು ಮದುವೆಗೆ ಫಂಕ್ಷನ್ಗೆ ಅಟೆಂಡ್ ಆಗಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಸ್ಟೇಜ್ ಮೇಲೆ ಹೋದಂತಹ ಸಂದರ್ಭದಲ್ಲಿ ಡಿ ಬಾಸ್ ಅಂತ ಹೇಳ್ಬಿಟ್ಟು ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಕೂಗೋದಕ್ಕೆ ಆರಂಭ ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಓಕೆ, ಆ ಹೆಸರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರ ಪ್ರೀತಿ ಅಭಿಮಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಖುಷಿ ಆಗೋದು ಹೌದು. ಬಟ್ ಆದರೆ ಅದೇ ಒಂದು ಕೂಗುಗಳಾಗಿರ್ಬೋದು, ಅದೇ ಪ್ರೀತಿ ಅಭಿಮಾನ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕಷ್ಟಕ್ಕೆ ತಳ್ಳತ್ತೆ, ತೊಂದರೆಗಳು ಉಂಟಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲೇಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗುತ್ತೆ. ಸೊ ಅವ್ರಿಗೆ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ, ಹೇಳಿದ್ರೆ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನುವಂಥ ಗೊಂದಲದಲ್ಲಿದ್ರೋ ಏನೋ, ವಿ ಡೋಂಟ್ ನೋ. ಬಟ್ ಅವರು ಸ್ಟೇಜ್ ಮೇಲೆ ಹೋದಂತಹ ಸಂದರ್ಭದಲ್ಲಿ ವಿಶ್ ಮಾಡೋದಕ್ಕೆ ಅಂತ ಏನು ದರ್ಶನ್ ಅಭಿಮಾನಿಗೆ ಆ ಮದುವೆ ಫಂಕ್ಷನಲ್ಲಿ ಅಟೆಂಡ್ ಆಗಿರ್ತಾರೆ. ಸೊ ಹೋದಂತಹ ಸಂದರ್ಭದಲ್ಲಿ ಅವ್ರ ಮುಖದಲ್ಲಿ ನಗುವಂತೂ ಇರುತ್ತೆ, ಆ ಖುಷಿಯಂತೂ ಇರುತ್ತೆ. ದರ್ಶನ್ ಅಭಿಮಾನಿಗಳ ಆ ಕೂಗು, ಅವರ ಪ್ರೀತಿ ಅಭಿಮಾನವನ್ನು ನೋಡಿ ಖುಷಿ ಪಡ್ತಾರೆ. ಬಟ್ ಆದರೆ ಅವರು ಒಂದು ಎಚ್ಚರಿಕೆ ಮಾತನ್ನು ಕೂಡ ಹೇಳ್ತಾರೆ. ವಿಜಯಲಕ್ಷ್ಮಿ ಅವರು ಏನಪ್ಪಾ ಅಂತ ಹೇಳಿದ್ರೆ, ದಯವಿಟ್ಟು ಈ ರೀತಿಯಾಗಿ ಕೂಗಬೇಡಿ, ಕೂಗೋದನ್ನ ನಿಲ್ಲಿಸಿ. ಇದೇ ಒಂದು ಕೂಗು ಆಪತ್ತನ್ನ ತಂದೊಡ್ತಾ ಇದೆ, ಅದೇ ತೊಂದರೆಗಳಿಗೆ ಕಾರಣ ಆಗ್ತಾ ಇದೆ ನಗ್ತಾನೆ ಹೇಳ್ತಾರೆ. ಬಿಕಾಸ್ ಈ ಹಿಂದೆನೆ ಒಂದು ಭಾವುಕವಾಗಿ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು. 1 ಇಯರ್ ಆದಂತಹ ಸಂದರ್ಭದಲ್ಲಿ ದರ್ಶನ್ ಜೈಲ್ ಸೇರಿ 1 ಇಯರ್ ಕಳೆದಂತಹ ಸಂದರ್ಭದಲ್ಲಿ ಒಂದು ಭಾವುಕವಾದಂತಹ ಪೋಸ್ಟ್ ಅನ್ನು ಕೂಡ ಶೇರ್ ಮಾಡಿದ್ರು. ಏನೇ ಬಂದರೂ ಕೂಡ ನಾನು ಎಲ್ಲೂ ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ಳುವಂತಹ ಕೆಲಸವನ್ನ ಬಿಟ್ಬಿಟ್ಟಿದ್ದೀನಿ, ಏನೂ ಕೂಡ ನಾನು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಜಸ್ಟ್ ಸ್ಮೈಲ್ ಕೊಡೋದ್ರ ಮುಖಾಂತರ, ಒಂದು ನಗೋದ್ರ ಮುಖಾಂತರ ನಾನು ಎಲ್ಲದನ್ನು ಕೂಡ ಹ್ಯಾಂಡಲ್ ಮಾಡ್ತೀನಿ, ಫೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಭಾವುಕವಾದಂತಹ ಪೋಸ್ಟನ್ನು ಶೇರ್ ಮಾಡಿದ್ರು. ಸೊ ಅದರ ಬೆನ್ನಲ್ಲೇ ಆಗಿರುವಂತಹ ಬೆಳವಣಿಗೆ. ಸೊ ಒಂದಷ್ಟು ಫ್ಯಾಮಿಲಿನ ಆಗಿರ್ಬೋದು ನಿಭಾಯಿಸುವಂತಹ ಜವಾಬ್ದಾರಿ, ಈ ಕಡೆ ಕಾನೂನು ಹೋರಾಟವನ್ನು ಕೂಡ ಒಬ್ಬರೇ ಮಾಡಬೇಕಾದಂತಹ ಒಂದು ಜವಾಬ್ದಾರಿ, ಮತ್ತೆ ಜೊತೆಗಾರ ಇಲ್ಲದಿರುವಂತಹ ಒಂದಷ್ಟು ಕಷ್ಟದ ಪರಿಸ್ಥಿತಿಗಳು. ಸೊ ಎಲ್ಲವನ್ನೂ ಕೂಡ ಫೇಸ್ ಮಾಡುವಂತಹ ಸಂದರ್ಭದಲ್ಲಿ ಫ್ಯಾನ್ಸ್ ಜೊತೆಯಾಗಿ ನಿಲ್ಲಬೇಕು, ಹೌದು. ಬಟ್ ಆ ಒಳಿತನ್ನ ಬಯಸುವಂಥದ್ದು ಎಲ್ಲೋ ಒಂದು ಕಡೆ ತೊಂದರೆಗಳಿಗೆ ಎಡೆ ಮಾಡಿ ಕೊಡಬಾರ್ದು. ಸೊ ಅನ್ನುವಂಥದ್ದನ್ನ ಅವರು ಹೇಳೋದಕ್ಕೆ ಹೊರಟರು ಅನ್ಸುತ್ತೆ. ಸ್ಟೇಜ್ ಮೇಲೆ ನಗ್ತಾನೆ ಹೇಳಿದ್ರು ಅದನ್ನು ಕೂಡ, ದಯವಿಟ್ಟು ಈ ರೀತಿಯಾಗಿ ಕೂಗೋದನ್ನೆಲ್ಲ ಮಾಡಬೇಡಿ, ಇದರಿಂದ ತೊಂದರೆಗಳಾಗತ್ತೆ ಹೊರತು ಏನು ಕೂಡ ಒಳಿತ ಆಗೋದಿಲ್ಲ, ಇದನ್ನ ನಿಲ್ಲಿಸಿ, ಇದರಿಂದಾನೇ ನನಗೆ ಸಮಸ್ಯೆ ಉಂಟಾಗ್ತಾ ಇರೋದು ಅನ್ನುವಂಥ ಒಂದು ಸೂಚನೆಯನ್ನ ವಿಜಯಲಕ್ಷ್ಮಿ ಅವರು ದರ್ಶನ್ ಫ್ಯಾನ್ಸ್ಗೆ ಕೊಡ್ತಾ ಹೋಗ್ತಾರೆ. ಸೊ ಈ ಹಿಂದೆ ಕೂಡ ನಾವು ನೋಡ್ತಾ ಹೋದಾಗೆ DK ಅವರು ಕೂಡ ಒಂದಷ್ಟು ಸಭೆ ಸಮಾರಂಭಗಳಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಾಗಿರ್ಬೋದು, ಡಿ ಬಾಸ್ ಅಂತ ಕೂಗಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಸೊ ಅಲ್ಲೂ ಕೂಡ ಪಟಾಕಿ ಸಿಡಿಸ್ತಾರೆ, ಕೂಗ್ತಾರೆ. ಸೊ ಹೌದು, ಪ್ರೀತಿ ಅಭಿಮಾನ ಇರಬೇಕು, ಹೌದು. ಬಟ್ ಅದು ತೊಂದರೆಗಳಿಗೆ, ಕಷ್ಟಗಳಿಗೆ, ಇನ್ನಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕು ಹಾಕುವಂತೆ ಮಾಡಬಾರ್ದು ಅನ್ನುವಂಥದ್ದು ಎಲ್ಲರ ಆಶಯ ಆಗಿರುತ್ತೆ. ಆ್ಯಂಡ್ DK ಅವರು ಕೂಡ ಆ ಸಂದರ್ಭದಲ್ಲಿ ಫಸ್ಟು ಹೌದಪ್ಪ ಕೇಳಿಸ್ತಾ ಇದೆ, ನಿಮ್ಮ ಡಿ ಬಾಸ್ ಏನೇ, ನಮಗೂ ಪ್ರೀತಿ ಇದೆ, ನಮಗೂ ಗೌರವ ಇದೆ, ಅಭಿಮಾನ ಇದೆ, ಅದನ್ನ ಹೇಳೋದ್ರ ಮುಖೇನ ಅವರು ಅಭಿಮಾನಿಗಳನ್ನ ಸುಮ್ಮನಿರ್ತಾರಾ ಅಂತ ನೋಡ್ತಾರೆ. ಬಟ್ ಆದರೂ ಕೂಡ ಸುಮ್ಮನಾಗೋದಿಲ್ಲ, ಅವ್ರಿಗೆ ಭಾಷಣವನ್ನ ಮಾಡೋದಕ್ಕೆ ಬಿಡೋದಿಲ್ಲ. ರೀಸೆಂಟ್ಲಿ ಒಂದು ಕರಗೋತ್ಸವ ನಡೆಯುತ್ತೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ವಾರ್ನ್ ಮಾಡ್ತಾರೆ, ಸೈಲೆಂಟ್ ಆಗ್ತಾರ ಅಂತ. ಆಗ್ಲೂ ಕೂಡ ಸೈಲೆಂಟ್ ಆಗೋದಿಲ್ಲ, ಪಟಾಕಿ ಸಿಡಿಸ್ತಾರೆ, ಮತ್ತೆ ಡಿ ಬಾಸ್ ಅಂತ ಹೇಳ್ಬಿಟ್ಟು ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಗರಂ ಆಗಿಬಿಡ್ತಾರೆ DK ಅವರು. ಬಿಕಾಸ್ ಏನೋ ಒಂದು ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಏನೋ ಒಂದು ಮಹೋತ್ಸವ ಅಟೆಂಡ್ ಆದಂತಹ ಸಂದರ್ಭದಲ್ಲಿ, ಸೊ ಅಲ್ಲೂ ಕೂಡ ಈ ರೀತಿಯಾಗಿ ಘೋಷವಾಕ್ಯಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ, ಏನೋ ಒಳ್ಳೇದಾಗ್ಬೋದೇನೋ, ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಕಾನೂನಿನ ಚೌಕಟ್ಟಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಸುಮ್ಮನಿರಿ, ಎಲ್ಲ ಒಳ್ಳೇದಾಗತ್ತೆ. ನಾನು ಪ್ರಾರ್ಥನೆಯನ್ನ ಮಾಡಿಬಿಟ್ಟು ಇಷ್ಟು ಮುಂದೆ ಬಂದಿದ್ದೀನಿ, ನನಗೂ ಕೂಡ ಈ ರೀತಿಯಾದಂತಹ ಸಿಚುಯೇಷನ್ಸ್ ಅಂದರೆ ಅವರ ಹಿಂದಿನ ದಿನಗಳನ್ನ ಮೆಲ್ಕಾಕುವಂತಹ ಕೆಲಸಗಳು ಮತ್ತೆ ಅಭಿಮಾನಿಗಳಿಗೆ ಅರ್ಥ ಮಾಡಿಸುವಂತಹ ಕೆಲಸಗಳನ್ನು ಕೂಡ DK ಶಿವಕುಮಾರ್ ಅವರು ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಅದಾದ ನಂತರ ಸ್ವಲ್ಪ ಸೈಲೆಂಟ್ ಆಗ್ತಾರೆ ಫ್ಯಾನ್ಸ್. ನೀವು ಈ ರೀತಿ ಮಾಡಿನೇ, ಈ ರೀತಿ ಕೂಗಿನೇ ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುತ್ತಾ ಇದ್ದೀರಾ, ಇನ್ನಷ್ಟು ಆಪತ್ತು ಎದುರಾಗ್ತಾ ಇದೆ, ಇನ್ನಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗ್ತಾ ಇದೆ, ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಯಾವಾಗ DK ಅವರು ಗರಂ ಆಗ್ತಾರೆ, ಆಗ ದರ್ಶನ್ ಫ್ಯಾನ್ಸ್ ಸ್ವಲ್ಪ ಸೈಲೆಂಟ್ ಆಗ್ತಾರೆ, ಡಿ ಬಾಸ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಸೊ ಈ ಕಡೆ DK ಅವರು ಕೂಡ ವಾರ್ನ್ ಮಾಡಿದ್ದಾರೆ, ಈ ಕಡೆ ವಿಜಯಲಕ್ಷ್ಮಿ ಅವರು ಕೂಡ ವಾರ್ನ್ ಮಾಡಿದ್ದಾರೆ. ಇನ್ನಾದರೂ ಕೂಡ ಡಿ ಬಾಸ್ ಫ್ಯಾನ್ಸ್ ಅಂತ ಏನಿದ್ದಾರೆ, ಸೊ ಅವರು ಹೌದು ಪ್ರೀತಿ ಅಭಿಮಾನ ಎಲ್ಲವೂ ಇರುತ್ತೆ, ಅದನ್ನ ತೋರಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ
ಕೆಟ್ಟದಾಗಬಾರ್ದು, ಅಂದರೆ ಕಷ್ಟಗಳು ಎದುರಾಗಬಾರ್ದು, ಇನ್ನಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಬಾರ್ದು ಅನ್ನುವಂಥದ್ದು ಡಿ.ಕೆ.ಶಿ ಮತ್ತು ವಿಜಯಲಕ್ಷ್ಮಿ ಅವರು ಡಿ ಬಾಸ್ ಫ್ಯಾನ್ಸ್ಗೆ ಸದ್ಯಕ್ಕೆ ಕೊಟ್ಟಿರುವಂತಹ ಎಚ್ಚರಿಕೆಯ ಸಂದೇಶ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಾದರೂ ಈ ಒಂದು ಎಚ್ಚರಿಕೆ ಸಂದೇಶವನ್ನು ತೆಗೆದುಕೊಂಡು ಎಲ್ಲೇ ಹೋದ್ರು ಬಂದ್ರು ಅಂಡ್ ಸಭೆ ಸಮಾರಂಭಗಳಲ್ಲಾಗಿರ್ಬೋದು ಈ ರೀತಿಯಾಗಿ ಡಿ ಬಾಸ್ ಅಂತ ಕೂಗಿ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸಗಳನ್ನ ನಿಲ್ಲಿಸ್ತಾರಾ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ ಕಂಟೆಂಟ್. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಥ್ಯಾಂಕ್ ಯು.